ಮನಿ ತುಂಬಾ ಲೇಟು ಲಾಗು ಅನ್ಕೊಂಡು ದೇವಸ್ಥಾನಕ್ಕೆ ಲೇಟ್ ಆಗ್ತಿದೆ. ಇನ್ ಕೇಸ್ ದೇವಸ್ಥಾನ ಲೇಟ್ ಆದ್ರೆ ಅವಳಿಗಿದೆ ಹಬ್ಬ ಆಮೇಲೆ. ಅಯ್ಯೋ ನೋಡಿ ಗೈಸ್ 3 ಗಂಟೆ PM ಅಲಾರಾಮ್ ಇಟ್ರೆ ಹೆಂಗೆ ಗೈಸ್ ನಾವು ಹೆಂಗೆ ಬಾಳದ್ ಹೇಳಿ. ನಾನು ಅನ್ಕೊಂಡೆ ಹನಿ ಕೈ ಕೊಡ್ತಾಳೆ. ಹಸಿರು ಗಾಜಿನ ಬಳೆಗಳೇ ಎಷ್ಟು ಖರ್ಚು ಮಾಡ್ಕೊಂಡು ಹೋದ್ರು ಒಂದು 5 ಸೆಕೆಂಡ್ಗೋಸ್ಕರ ಏನಕ್ಕೆ ಹೋಗ್ಬೇಕು ನಮ್ಮ ದೇವಸ್ಥಾನಕ್ಕೆ ಅಲ್ವಾ ಅಮ್ಮ? ಹಿಂಗಲ್ಲ ಹಿಂಗೆ ಓಕೆ ಲೆಫ್ಟ್. ಆಹಾ ದೊಡ್ಡ ಕಲಾವಿದ ಅಪ್ಪ ನೀವು. ಏನು ನಾವು ನಿಮ್ ಕ್ಲಾಸ್ ಓದ್ಕೊಂಡ್ ಬಂದಿದೀವಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ನೋಡಿ ಸಿಕ್ಕಿದೆಲ್ಲ ಕೇಳ್ತಾಳೆ. ಏನ್ ಕಂಡ್ರು ಚಿಕ್ಕ ಮಗು ತರ ಕೇಳ್ತಾಳೆ. ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಫಾರ್ ಬೋರ್ಡಿಂಗ್ ಗೈಸ್. ಯೇ ನೋಡಿ ತಿನಿ ಅವ್ರ ಡ್ಯಾಡಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇವಳು ತುಂಬಾ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಅಂಕಲ್ ನೋಡ್ಕೊಳ್ಳಿ. ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಹನಿಶ್ರೀ ಸೀರೆ ಉಟ್ಕೊಂಡು ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ನಿಮ್ಗೆ ಗೊತ್ತಿರುತ್ತೆ, ತಮ್ಮನೆಲ್ಲ ನೀವು ಆಲ್ರೆಡಿ ನೋಡಿರ್ತೀರ. ನಮ್ಮಮ್ಮ ಇಲ್ಲೇನೋ ಕಮೆಂಟ್ ಕೊಡ್ತಾ ಇದ್ದಾರೆ, ಅವ್ರನ್ನೂ ತೋರಿಸ್ತೀನಿ ನಿಮಗೆ. ಸೊ ನಾವೆಲ್ಲರೂ ಇವಾಗ ಚಾಮುಂಡಿ ಬೆಟ್ಟ ಆ್ಯಂಡ್ ಕಬ್ಬಿನಿಗೆ ಹೋಗ್ತಾ ಇದ್ದೀವಿ. ಸೊ ಅದ್ರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಕಬ್ಬಿನಿಯಲ್ಲಿ ಹೆಂಗಿರುತ್ತೆ, ಸಫಾರಿ ಹೆಂಗಿರುತ್ತೆ, ಚಾಮುಂಡಿ ದರ್ಶನ ಹೆಂಗಿರುತ್ತೆ, ಎಲ್ಲದನ್ನು ನಾನು ಈ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಹೋಗೋಣ ಆ್ಯಂಡ್ ನಮ್ಮಮ್ಮನ ಒಪಿನಿಯನ್ ಕೇಳೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಏನ್ ಗೊತ್ತಾ, 4 o'clock ಹೋಗ್ಬೇಕಿತ್ತು. ಆಕ್ಚುಲಿ 4 o'clock ಬಿಡ್ಬೇಕಂತ ಪ್ಲಾನ್ ಮಾಡಿದ್ದು. ಇವ್ರು ಯಾರು ಎದ್ದೇ ಇಲ್ಲ. ನಾನು ಎದ್ದು ಸ್ನಾನ ಮಾಡಿ ಇದ್ರಲ್ಲಿ ನೀರು ರೆಡಿ ಮಾಡ್ಬಿಟ್ಟು ಎಬ್ಬಿಸಿದಾಗ ಇವಾಗ ಎದ್ದು ರೆಡಿ ಆಗಿದ್ದಾಳೆ. ನಮ್ಮ ಮನಿ ತುಂಬಾ ಲೇಟು ಲಾಗು ಅನ್ಕೊಂಡು ದೇವಸ್ಥಾನಕ್ಕೆ ಲೇಟ್ ಆಗ್ತಿದೆ. ಇನ್ ಕೇಸ್ ದೇವಸ್ಥಾನ ಲೇಟ್ ಆದ್ರೆ ಅವಳಿಗಿದೆ ಹಬ್ಬ ಆಮೇಲೆ. ಅಯ್ಯೋ ಇವಾಗ ಶ್ರುತಿ ಅಕ್ಕ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಸ್ಪೀಡ್ ಹೋಗ್ತಾನೆ ಇಲ್ಲ ಇವರು. ಏನಕ್ಕೆ ಅಂತ ಕೇಳೋಣ. ಏನಕ್ಕೆ ಅಕ್ಕ ಸ್ಪೀಡಾಗಿ ಹೋಗ್ತಾ ಇಲ್ಲ? ಇನ್ನ ಟೈಮ್ ಇದೆ ಸ್ಪೀಡಾಗಿ ಹೋಗಕ್ಕೆ. ಬೇಡ, ಸ್ಪೀಡ್ ತುಂಬ ಒಳ್ಳೇದಲ್ಲ. ಮೀಡಿಯಂ ಹೋಗೋಣ, ಆಮೇಲೆ ಹೈವೇಗೆ ಹೋದ್ಮೇಲೆ ನಾನು ಸ್ವಲ್ಪ ದೂರ ಓಡಿಸ್ತೀನಿ, ಆಮೇಲೆ ಸ್ಪೀಡಲ್ಲಿ ಹೋಗೋಣ. ಈಗ ಏನು ಅನಿಸ್ತಾ ಇದೆ ಅಕ್ಕ ನಿಮಗೆ ಇವಾಗ? ಹೌ ಎಕ್ಸೈಟೆಡ್ ಆರ್ ಯು? ನೋಡೋಣ, ಇನ್ನು ಹೊಸ ಎಕ್ಸ್ಪೀರಿಯನ್ಸ್. ಕಬಿನಿ ನಾನಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಹೇಗಿದೆ, ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಫಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಮಾತ್ರ ಹೋಗ್ತಾ ಇರೋದು. ಬರೀ ಗರ್ಲ್ಸೇ ಹೋಗ್ತಿದ್ವಿ, ಯಾರು ಜೆಂಟ್ಸ್ ಇಲ್ಲ. ಸೊ ಡ್ರೈವಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಶ್ರುತಿ ಸ್ವಲ್ಪ ದೂರ ಓಡಿಸ್ತಾಳೆ, ನಾನು ಸ್ವಲ್ಪ ದೂರ ಓಡಿಸ್ತೀನಿ. ನಮ್ಮ ಮನೇನೂ ಓಡಿಸ್ತಾಳೆ, ಬಟ್ ಅವಳ ಕೈಗೇನು ಕಾರ್ ಕೊಡಲ್ಲ ಸದ್ಯಕ್ಕೆ. ನೋಡಿ ಗೈಸ್, ಹಿಂಗೆಲ್ಲ ಅಜೀಬ್ ಮಾಡ್ತಾರೆ. ನಮ್ಮ ಅದಕ್ಕೆನ ಕೇಳೋಣ ಹೆಂಗಿದೆ, ಅವ್ರ ಎಕ್ಸೈಟ್ಮೆಂಟ್ ಹೆಂಗಿದೆ ಅಂತ ಹೇಳಿ ಖುಷಿ ಅವರೇ. ಇವಾಗ ಓಡ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಎಂಜಾಯ್ ಮಾಡ್ತೀವಿ, ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ಶ್ರುತಿ ಅಕ್ಕ ಅವ್ರ ಜೊತೆ ಎಲ್ಲ ಹೋಗ್ತಿರೋದು. ಬೇರೆ ಜೊತೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ನಮ್ಮ ಅತ್ತೆ ಜೊತೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ಸ್ವಂತ ಅತ್ತೆ ಗೈಸ್ ನೋಡಿ, ಸ್ವಂತ ಅತ್ತೆ ಜೊತೆನೇ ಟ್ರಿಪ್ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಹೋಗ್ತಿರೋದು. ಹೇಗಿರುತ್ತೆ ಅಂತ ನೋಡೋಣ. ಟೆಂಪಲ್ ಲೇಟ್ ಆದರೆ ಅನಿಗಿದೆ ಅವರ ಕೈಲಿ. ಇಲ್ಲ ಗೈಸ್, ದರ್ಶನ ಹಾಗೆ ಆಗುತ್ತೆ ಬೇಗ. ನಾನು ದೇವರಲ್ಲಿ ಅದೇನಂದ್ರೆ ಆಕ್ಚುಲಿ ಸಲಾಸಲಿ ಇವ್ರ ಅಮ್ಮನೇ ಎಬ್ರಿಸ್ತಾ ಇದ್ರು, ಅಲಾರಾಮ್ ಇಟ್ಟು ಗೀಸರ್ ಆನ್ ಮಾಡಿ. ಸೊ ನಾವು ಅದು ಆ ಹೋಪ್ ಮೇಲೆ ನಾವು ಮಲ್ಕೊಂಡ್ಬಿಟ್ಟಿದ್ವಿ. ಅವ್ರು ನೋಡಿದ್ರೆ ಇವತ್ತೇ ಎಬ್ರಿಸಿಲ್ಲ. ಸರಿಯಾಗಿ ಉಗಿಸ್ಕೊಂಡು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ ಗೈಸ್ 3 ಗಂಟೆ PM ಅಲಾರಾಮ್ ಇಟ್ರೆ ಹೆಂಗೆ ಗೈಸ್ ನಾವು ಹೆಂಗೆ ಬಾಳದ್ ಹೇಳಿ. ಸೊ ಇವಾಗ ನನ್ನ ತಂಗಿನ ಕೇಳೋಣ, ಹೇಳಿ. ಕಬಿನಿಗೆ ಹೋಗ್ತಿದ್ದೀವಿ ಅಷ್ಟೇ. ನಾನೇ ನೋಡ್ತಾಳೆ ಅಷ್ಟೇ. ನೋಡಿ ಹಿಂಗೆಲ್ಲ ಸೈಕ್ ಮಾಡ್ತಾಳೆ ನನ್ನ ತಂಗಿ. ನೀಟಾಗಿ ಇದೇ ಮಾಡ್ತಾ ಇಲ್ಲ. ಏನಾರು ಹೇಳು. ಅದೇ ಐ ಆಮ್ ಎಕ್ಸೈಟೆಡ್ ಅಷ್ಟೇ. ಅವಳು ಎಕ್ಸೈಟೆಡ್. ಅವಳಿಗೆ ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ನಂತರ ಅವಳು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಹಾಗಾಗಿ ಅವಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇವಳು ನಿಶ್ವಿಕಾ ಒಂದು ಗ್ಯಾಂಗ್ ಆಗಿರ್ತಾರೆ. ಸೊ ನಮ್ಮ ಫ್ಯಾಮಿಲಿಗೆ ಒಂದು ನ್ಯೂ ಎಂಟ್ರಿ ಯಶಸ್ವಿನಿ, ನನ್ನ ಬೆಸ್ಟ್ ಫ್ರೆಂಡ್. ಸೊ ಇವಳು ಕೂಡ ಬರ್ತಾ ಇದ್ದಾಳೆ. ಇವಳ್ದು ಏನು ಅಂತ ಕೇಳೋಣ, ಹೆಂಗೆ ಎಕ್ಸೈಟೆಡ್ ಆಗಿದ್ದಾಳೆ ಅಂತ. ಯಾವಾಗಲೂ ಹೇಳೋಣ ಟ್ರಿಪ್ಸ್ಗೆ ಹೋಗೋಣ ಅಂತ
ಹೇಳಿ. ಸೊ ಗೈಸ್ ಐ ಆಮ್ ಸೂಪರ್ ಎಕ್ಸೈಟೆಡ್. ತುಂಬಾ ದಿನದಿಂದ ಕ್ಲಾಸಲ್ಲಿ ಡಿಸೈಡ್ ಮಾಡಿ ನಾನು ಅನ್ಕೊಂಡೆ ಹನಿ ಕೈ ಕೊಡ್ತಾಳೆ, ಸುಮ್ಮನೆ ಯಾಕೆ ಇಷ್ಟು ಪೇಪರ್ಸ್ಲೆಲ್ಲ ಮಾಡಿ ಬರಿತಾ ಇದ್ವಿ, ಹಿಂಗ್ ಮಾಡೋಣ ಟೈಮಿಂಗ್ ಅಲ್ಲಿ. ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇಡ ಬಿಡು ಹೋಗೋದು ಅಂತ ಇತ್ತು, ಯಾಕಂದ್ರೆ ನಮ್ಗೆ ರಜಾ ಸಿಗೋದೇ ಅಪರೂಪ, ನಮ್ಮ ಕಾಲೇಜ್ ಅವ್ರು ಕೊಡಲ್ಲ. ಸೊ ಕೊಟ್ಟಿರೋ ರಜಾನ ಯುಟಿಲೈಸ್ ಮಾಡಲೇಬೇಕು ಅಂತ ಹೇಳಿ ಎಲ್ಲೋ ಒಂದು ಸ್ಮಾಲ್ ಟ್ರಿಪ್ ಆದ್ರೂ ಎಂಜಾಯ್ ಮಾಡ್ಕೊಂಬರ್ಬೇಕು ಅಂತ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ನೋಡೋಣ, ಆಮೇಲೆ ಸಿಗೋಣ. ನೋಡಿ ಗೈಸ್, ನನ್ನ ಜೊತೆ ಇದು ನನ್ನ ಫ್ರೆಂಡು ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ. ಮಾತಾಡಿಸ್. ಓಕೆ ಗೈಸ್, ಇವಾಗ ನೋಡಿ ಚಾಮುಂಡಿ ಹಿಲ್ಸ್ ಹತ್ರ ಇಲ್ಲಿ ಬೆಟ್ಟದಲ್ಲಿ ಹತ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಟೈಮ್ 7:15. ತುಂಬ ಚೆನ್ನಾಗಿದೆ. ವಾವ್, ಮೈಸೂರು ಸಿಟಿ ಕಾಣಿಸ್ತಾ ಇದೆ ನಿಮಗೆ. ಸೊ ಇವಾಗ ಅಲ್ಲಿ ಎಷ್ಟು ರಶ್ ಇರುತ್ತೆ ಅಂತ ಒಂಚೂರು ನಮ್ಗೆ ಐಡಿಯಾ ಇಲ್ಲ, ಬಟ್ ನಾವು ಗೆಸ್ಟ್ ಮಾಡಿರೋ ಪ್ರಕಾರ ರಶ್ ಅಂತೂ ತುಂಬ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಹೋಗಬೇಕು. ನಾನು ಒಂದು ರೌಂಡ್ ಮಲ್ಕೊಂಡಿದ್ದೆ, ಆಮೇಲೆ ನಮ್ಮ ಅಕ್ಕ ವ್ಲಾಗ್ ಮಾಡಲ್ವಾ ಇದು ಬೆಟ್ಟ ತೋರಿಸು ಅಂತ ಹೇಳಿದ್ರು. ಅವಾಗ ಎದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ನೋಡೋಣ, ಅಲ್ಲೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳಿ. ಇವಾಗ ಪಾರ್ಕ್ ಮಾಡಿದ್ದೀವಿ ಕಾರ್ನ. ಇವಾಗ ನಾವು ಹೋಗಬೇಕು. ಎಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ ನೋಡಿ, ಚೆನ್ನಾಗಿ ನಮ್ಮ ಇಂಡಿಯನ್ ಸ್ಕಿನ್ಗೆ ಈ ಬಿಸಿಲುಗೂ ಈ ಏನದು ಸನ್ಕಿಸ್ಟ್ ವೈಬ್ ಇದೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಸ್ಕಿನ್ನು. ಸೊ ಹೋಗೋಣ ಬನ್ನಿ. ಎಷ್ಟು ರಶ್ ಇರುತ್ತೆ ಗೊತ್ತಿಲ್ಲ. ಕಾರ್ಗಳು ನೋಡಿದ್ರೆ ನನಗೇನು ಅಷ್ಟು ರಶ್ ಇಲ್ಲ ಅಂತ ಅನಿಸ್ತಾ ಇದೆ. ಮ್ಯಾನೇಜಬಲ್ 1.5 hour ಅಷ್ಟರಲ್ಲಿ ಹೋಗ್ಬೋದು, ದರ್ಶನ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವಾಗ ದೇವಸ್ಥಾನ ಎಂಟ್ರೆನ್ಸಲ್ಲಿದ್ದೀವಿ ನಾವು. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದರೆ ಅಷ್ಟು ರಶ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಾವು ಮತ್ತೆ ಮಡ್ಲಕ್ಕಿ ಕಾರಲ್ಲಿ ಬಿಟ್ಬಿಟ್ವಿ, ಹಾಗಾಗಿ ಮತ್ತೆ ಕಾರ್ ಹತ್ರ ಹೋಗಿ ತಗೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಹಿಂದ್ಗಡೆ ನೋಡಿ ಗೈಸ್, ಅಲ್ಲೆಲ್ಲ ಇಮಿಟೇಟ್ ಮಾಡ್ತಾ ಇದ್ದಾರೆ, ಯೂಟ್ಯೂಬರ್ಸ್ ಹೆಂಗೆ ಮಾಡ್ತಾರೆ ವ್ಲಾಗು ಅಂತ ಹೇಳಿ. ನೋಡಿ, ಅಷ್ಟು ರಶ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಬೇಗ ದರ್ಶನ ಆಗಿಬಿಟ್ರೆ ಖುಷಿ ಆಗೋಗುತ್ತೆ. ನೋಡಿ ಗೈಸ್, ಗೇಮ್ಸ್ ಆಡಬೇಡಿ ಅಂತ ಹೇಳಿದ್ರು ಆಡ್ತಾರೆ. ಅದಕ್ಕೇ ಇವಾಗ ಅವ್ರಿಗೆ ನಡೆಯೋಕ್ಕೆ ಆಗೋಲ್ಲ ಜಾಸ್ತಿ ಹೊತ್ತು. ಅಂದ್ರೂ ಆಡೋದು ಬಿಡೋಲ್ಲ. ಸ್ಪೋರ್ಟ್ಸ್ ಹುಚ್ಚು. ನಮ್ಮ ಕಾಲು ಏನೇ ಆದ್ರೂ ಆಡ್ಕೊಂಡಿರ್ತಾರೆ. ಸ್ಪೋರ್ಟ್ಸ್ಮನ್ಶಿಪ್ ಇರಬೇಕಾಗಂತೇಳಿ ಕಾಲು ಮುರ್ಕೊಂಡ್ರು ಆಡ್ಕೊಂಡು ಕೂತ್ಕೊಳ್ಳೋಣ. ಅದೇ ಏನು ಮಾಡೋಕ್ಕಲ್ಲ. ನೀ ಕ್ಯಾಪ್ ಹಾಕ್ಕೊಂಡಿದ್ರಾ? ನೀ ಕ್ಯಾಪ್ ಹಾಕ್ಕೊಂಬಂದಿದ್ದಾರಂತೆ ಗೈಸ್. ಸೊ ನೋಡೋಣ, ಮತ್ತೆ ನೈಟ್ ಅಷ್ಟರಲ್ಲಿ ಪೇಂಟ್ ಸ್ಟಾರ್ಟ್ ಆಗುತ್ತೆ ನಮ್ಮ ಅಮ್ಮಂಗೆ. ಓ, ನೋಡೋಣ ಏನು ಅಂತ. ನೋಡೋಣ, ನಮ್ಮಮ್ಮ ಏನೋ ಒಂದು ಜುಗಾಡ್ ಮಾಡ್ತಾ ಇದ್ದಾರೆ. ಸೊ ಇನ್ಫ್ಲುಯೆನ್ಸ್ ಮಾಡಿಸಿ ಬೇಗ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅಮ್ಮನ ಇನ್ಫ್ಲುಯೆನ್ಸ್ ವರ್ಕ್ ಆಗುತ್ತೆ, ಇವಾಗ ನೋಡಬೇಕು. ನಮ್ಮ ಅತ್ತಿಗೆದಿರು ಫೋಟೋ ತೆಕ್ಕೊಳಕ್ಕೆ ಹೋಗಿದ್ದಾರೆ. ನಮ್ಮ ಅತ್ತಿಗೆ, ನಮ್ಮ ತಂಗಿ. ಇವಾಗ 200 rupees ಟಿಕೆಟ್ಗೆ ತಗೊಂಡು ನಾವು ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ. ಇಲ್ಲೂ ಬೇಗ ಆಗ್ಬೋದು, ಒಂದು ಅರ್ಧ ಗಂಟೆಗೆ ಆಗ್ಬೋದು. ಸೊ ಹೋಗ್ತೀವಿ, ನೋಡೋಣ. ಅಂದರೆ ಅಲ್ಲಿ ಏನು ನಾವು ಹೋಗ್ಬಿಟ್ಟು ಒಂದು 5 ಸೆಕೆಂಡ್ ದೇವ್ರ ಮುಖ ನೋಡೋದೆಲ್ಲ ಆಗಬಾರ್ದು. ಅಟ್ಲೀಸ್ಟ್ ಒಂದು 2 ನಿಮಿಷ ಆದರೂ ದೇವ್ರ ಹತ್ರ ಏನೋ ಇಂಟರಾಕ್ಷನ್ ಇರಬೇಕು, ಆ ವೈಬ್ ಬರಬೇಕು, ಕನೆಕ್ಟ್ ಆಗಬೇಕು. ಆ ಥರ ಹೋಗಬೇಕು ನಾವು. ಅಲ್ಲೋಗಿ ಗರ್ಭಗುಡಿ ಹತ್ರ ಕೂತ್ಕೊಂಡು ದೇವ್ರ ಹತ್ರ ಮಾತಾಡೋದು ಅದು ಚೆನ್ನಾಗಿರುತ್ತೆ. ಎಷ್ಟು ಖರ್ಚು ಮಾಡ್ಕೊಂಡು ಹೋದ್ರೂ ಒಂದು 5 ಸೆಕೆಂಡ್ಗೋಸ್ಕರ ಏನಕ್ಕೆ ಹೋಗಬೇಕು ನಾವು ದೇವಸ್ಥಾನಕ್ಕೆ ಅಲ್ವಾ? ಹಾಗಾಗಿ ನಾವು ಹೋದಾಗ ಅಟ್ಲೀಸ್ಟ್ 1-2 ನಿಮಿಷ ಆದರೂ ನಾವು ಸ್ಪೆಂಡ್ ಮಾಡಬೇಕು ಅಲ್ವಾ? ಅಷ್ಟು ಟೈಮು ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ. ಹಾಗಾಗಿ ಅದನ್ನ ನೋಡಿ 200 ರೂಪಾಯಿ ಕೊಟ್ಟು ಹೋಗ್ತಿದ್ವಿ ಇವ್ರ ಹತ್ರ ಮಾತಾಡ್ಸೋರ ಹತ್ರ, ಹೇಗಿದೆ ರಶ್ ಇವತ್ತು ಅಂತ. ರಶ್ ಇದೆಯಾ ಸರ್? ರಶ್ ಇದೆಯಾ? ರಶ್ ಏನಿಲ್ಲ, ಖಾಲಿ ಇದೆ ಮೇಡಮ್. ಹೌದಾ? 200 ರೂಪಾಯಿ ಬಿಡಿ, ದೇವ್ರ ಗುಂಡಿಗೆ ಹಾಕ್ದಂಗಾಯ್ತು. ಬಮ್ಮ ನೋಡಿ ಗೈಸ್, ಮ್ಯಾಚ್ ಆಗಲ್ಲ ಅಂದರೂ ನಮ್ಮ ಬಿಡ್ತಾ ಇಲ್ಲ, ಕತ್ತಿಗೆ ಹಾಕ್ತಾ ಇದ್ದಾರೆ. ನಾನು ಹಾಕ್ಕೊಂಡಿರೋ ಸರನೇ ಯಾವುದು, ಇಯರಿಂಗ್ಸೇ ಯಾವುದು, ಇವೆರಡು ಮ್ಯಾಚ್ ಆಗಲ್ಲ ಅಂದರೆ ನನ್ನ ಮಾತೇ ಕೇಳ. ಮುಚ್ಕೊಂಡ್ಬಿಟ್ರೆ ಕಾಣಿಸಲ್ಲ. ಏನು ಅಂದರೆ ನಮ್ಮ ಅಮ್ಮಂದು ಗೈಸ್ ಬರೀ ಇದೇ ಥರ, ಬರೀ ಇಂಥವೆ ಗೈಸ್. ನೋಡಿ ಎಷ್ಟು ರಶ್ ಇದೆ ಅಂತ. ಫಾರ್ ಗಾಡ್ ಸೇಕ್ ನಾವು ಇದು ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ದಕ್ಕೆ
ಏನದು ಸ್ವಲ್ಪನಾದರೂ ಬೇಗ ಮಾಡ್ಬೋದು ದರ್ಶನ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ನೋಡಿ, ಹಸಿರು ಗಾಜಿನ ಬಳೆಗಳೇ ಅಲ್ಲಿದ್ದು ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಇವಾಗ ದೇವ್ರ ಎಂಟ್ರೆನ್ಸ್ ಇರುತ್ತೆ ಅಲ್ಲಿ ಒಳಗಡೆ. ಸೊ ಅಲ್ಲಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ದೇವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಆ್ಯಂಡ್ ಮಾಡೋಂಗೂ ಇಲ್ಲ ರೂಲ್ಸ್ ಪ್ರಕಾರ. ನಾನೊಂದು 20 ಮಿನಿಟ್ಸಲ್ಲಿ ಆಗುತ್ತೆ ಅಂತ ಅಂದ್ಕೊಂಡು ನೋಡಿ ನಮ್ಮಮ್ಮ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಮುಂದೆ. ಕೊಂಡ್ಕೊಂಡೇ ಬೇಗ ಹೋಗ್ಬಿಟ್ಟಿದ್ದಾರೆ ನಮ್ಮ ಮಮ್ಮಿ. ಗೈಸ್ ಇವಾಗ ದರ್ಶನ ಆಗಿದೆ. ಅಂತೂ ಇಂತೂ ದೇವ್ರ ಮುಂದೆ ದೇವ್ರನ್ನ ಕಂಪ್ಲೀಟಾಗಿ ನೋಡಿದ್ವಿ. ಗರ್ಭಗುಡಿ ಹತ್ತತ್ರ ಹೋಗಿ ನಿಂತ್ಕೊಂಡು 1 ನಿಮಿಷ ಅಷ್ಟೇ. ಶುಕ್ರವಾರ ಆಗಿರೋದ್ರಿಂದ ಜಾಸ್ತಿ ರಶ್ ಇರೋದ್ರಿಂದ ಜಾಸ್ತಿ ಹೊತ್ತು ಇರೋಕ್ಕೆ ಬಿಡಲ್ಲ. ಸೊ ಒಂದು ನಿಮಿಷ ಇದ್ವಿ. ದೇವ್ರನ್ನ ಪೂರ್ತಿ ತೃಪ್ತಿ ಆಗೋ ತನಕ ನೋಡಿ ಇವಾಗ ನಾವು ಬರ್ತಾಯಿದ್ದೀವಿ. 3, 2, 1 ಸ್ಟಾರ್ಟ್. ರೈಟ್, ಲೆಫ್ಟ್, ರೈಟ್ ಬಂದೇ ಬಿಡ್ತಲ್ಲ. ಆಟೋ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು. ಇದು BTS. ನಾವು ಒಂದು ರೀಲ್ ಮಾಡ್ತಾಯಿದ್ದೀವಿ ಟ್ರಾನ್ಸಿಷನ್ದು. ಸೊ ನಾನು ಶಾರ್ಟ್ಸಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅಲ್ಲಿ ನೋಡಿ. ಓಕೆ 3, 2, 1 ಸ್ಟಾರ್ಟ್. ರೈಟ್, ಅಮ್ಮ ಹಿಂಗಲ್ಲ ಹಿಂಗೆ. ಓಕೆ ಲೆಫ್ಟ್. ಗೈಸ್ ನೋಡಿ ಎಲ್ರದ್ದು ಐಫೋನೇನೆ. ಇಲ್ಲಿ ಎಲ್ಲ ಹಿಂಗೆ ಇಟ್ಟಿದ್ದೀವಿ. ನಮ್ಮಮ್ಮ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. ಎತ್ಕೊಂಡು ಹೋದ್ರೆ 5 ಲಕ್ಷ ಡಮಾರ್. ಓಕೆ ಹೋಯ್ತು, ಬರ್ತಾ ಇದ್ದಾರೆ ಖಾಲಿ ಕೈಯಲ್ಲಿ ಅಂತ. ಸೊ ಬನ್ನಿ, ಇಲ್ಲಿ ವಿಕ್ಕಿ ಬಂಚ್ ತೊಗೊಳಕ್ ಬಂದಿದ್ದೀವಿ. ಎಷ್ಟಪ್ಪ ಇದು? 150 ಡಿಸ್ಕೌಂಟ್ ಮಾಡಿ 100. ಆಹಾ, ದೊಡ್ಡ ಕಲಾವಿದಪ್ಪ ನೀವು. ಏನು ನಾವು ನಿಮ್ಮ ಕ್ಲಾಸೇ ಓದ್ಕೊಂಡ್ ಬಂದಿದ್ದೀವಿ. ಇದೆಲ್ಲ ಬೇರೆ ಕಡೆ 100 ರುಪೀಸು, ನೀವು 150 ಡಿಸ್ಕೌಂಟ್. ಈಗ ನೀವು 100 ರೂಪಾಯಿ ಹೇಳಿ 75 ರೂಪಾಯಿ ಕೊಡಬೇಕು. ಇದು ಡಿಸ್ಕೌಂಟು. 50 ರುಪೀಸ್ ಕೇಳ್ತಿಲ್ಲ, 75 ರುಪೀಸ್ ಕೇಳ್ತಿದ್ದೀವಿ. ಕೊಟ್ಬಿಡಿ, ಹೋಲ್ಸೇಲ್ ತೊಗೊಂಡ್ಬಿಡ್ತೀವಿ 4. 100 ಅಂತೆ ಗೈಸ್. ಬಿಡಮ್ಮ ಅಂದರೆ ಬಿಟ್ಬಿಟ್ಟೆ. ಸೊ ಇವಾಗ ಕೀ ಬಂಚ್ ಶಾಪಿಂಗ್ ಆಗ್ತಾ ಇದೆ. ಕೀ ಬಂಚ್ ಹೆಂಗೋ ನಮ್ಮ ಲಿಯಾಗೆ ಕೀ ಬಂಚ್ ಅಂದರೆ ಹುಚ್ಚು. ಅವಳು ಎಷ್ಟು ಕೀ ಬಂಚ್ ಇಟ್ಕೊಂಡಿದ್ದಾಳೆ ನೋಡಿ ಕೈಯಲ್ಲಿ. ನನ್ಗಲ್ಲ ಅದು. ಹಾಗೆ ಫುಲ್ಲು ಕೋಪ ಬಂದುಬಿಟ್ಟಿದೆ ಲಿಯಾ ಅವ್ರ ಅಮ್ಮಂಗೆ. ಏನು ಮಾಡೋಕ್ಕಾಗಲ್ಲ. ಇವಾಗ ತಗೊಳ್ತಾ ಇದ್ದೀವಿ ಇಲ್ಲಿ. ಸೊ ಇದು ಮುದ್ದೆ ತಿರುಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ತಗೊಳ್ಳೋಣ ಅಂತ ನಾವು ಅಮ್ಮಂಗೆ ಹೇಳ್ತಾ ಇದ್ದೀನಿ. ಸೊ ಎಸ್ ಅಮ್ಮ, ಇದನ್ನು ತಗೊಳ್ಳೋಣ ಅಮ್ಮ. ಮುದ್ದೆ ತಿರುವಕ್ಕೆ ರೌಂಡ್ ಬರುತ್ತೆ. ಅಮ್ಮ ತಿಂಡಿ ಕೊಡಿಸ್ತಾ ಇಲ್ಲ ಗೈಸ್. ತುಂಬ ಶಾಪಿಂಗ್ ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ. ಇವಳು ಸಿಕ್ಕಿದ್ದೆಲ್ಲ ಕೇಳ್ತಾಳೆ ಗೈಸ್. ಏನು ಮಾಡಲಿ, ನಾನು ಸಿಕ್ಕಿದ್ದೆಲ್ಲ ಕೇಳಲ್ಲ ಗೈಸ್. ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ನೋಡಿ ಸಿಕ್ಕಿದ್ದೆಲ್ಲ ಕೇಳ್ತಾಳೆ. ಏನು ಕಂಡ್ರು ಚಿಕ್ಕ ಮಗು ಥರ ಕೇಳ್ತಾಳೆ ಗೈಸ್. ಇದೆಲ್ಲ ಮನೆಗೆ ಯೂಸ್ ಆಗೋ ಥರದೇ ಕೇಳ್ತಾ ಇರೋದು. ಅವಳು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾಳಲ್ಲ, ಅದಕ್ಕೆ ಎಲ್ರಿಗೂ ಮುದ್ದೆ ಮಾಡ್ಕೊಡೋಕೆ ಮುದ್ದೆ ಮಾಡೋದು ಕೇಳ್ತಿದ್ದಾಳೆ. ಬಟ್ ಮುದ್ದೆ ನೈಸ್ ಬರ್ತಾ ಇಲ್ಲ, ಫುಲ್ ಸ್ಕ್ರಾಚ್ ಆಗಿದೆ. ಅದು ಅದಕ್ಕೆ ರಿಜೆಕ್ಟ್ ಮಾಡಿದೆ. ಸೊ ಹೋಗ್ತಾ ಇದ್ದೀನಿ ಗೈಸ್, ನಂಗೆ ಆಗ್ತಾ ಇಲ್ಲ, ಸುಸ್ತಾಗ್ತಾಯಿದೆ. ಅಲ್ಲಿ ಮುದ್ದೆ ತಿರುವುದನ್ನ ತೊಗೊಂಡ್ರು ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರು ತೊಗೊಂಡ್ರು. ಮುದ್ದೆ ತಿರುವಕ್ಕೆ ಅದೊಂದು ಬರುತ್ತಲ್ಲ ರೌಂಡಾಗಿ, ಅದು ಒಂದು, ಮತ್ತು ತಿರ್ಗಿಸೋಕ್ಕೆ ಕೋಲ್ ಬರುತ್ತಲ್ಲ ಅದು ಒಂದು ತೊಗೊಂಡ್ರು. ಸೊ ಇವಳು ದಿನ ಯಾವಾಗಲೂ ಹಿಂಗೆ ಬ್ಯುಸಿ ಇರ್ತಾಳೆ. ಈ ವ್ಲಾಗು ಅವರಪ್ಪ ನೋಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವ್ರ ಡ್ಯಾಡಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಇವಳು ತುಂಬ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಅಂಕಲ್ ನೋಡ್ಕೊಳ್ಳಿ, ನಿಮ್ಮ ಡ್ಯಾಡಿ ಇದು ವ್ಲಾಗ್ ನೋಡಲಿ ಅಂತ. ಬ್ಲಾಕ್ ಮಾಡಿದ್ರೆ ನಾನು ಇನ್ನೊಂದು ಅಕೌಂಟಿಂದ ಕಳಿಸ್ತೀನಿ ನಿಮ್ಮ ಅಪ್ಪಂಗೆ. ಅದರಲ್ಲೇನಿದೆ. ನಮ್ಮ ಅಣ್ಣ ಮಾತಾಡ್ತಾ ಇರೋದು ಯಾರೂ ಅಲ್ಲ. ಸುಮ್ಮನೆ ಇರೋ, ಯೂಟ್ಯೂಬ್ಗೆಲ್ಲ ಹಾಕೋಣ ನೀನು. ನಾನು ಹಾಕ್ತೀನಿ. ಇಂಟಿ ಚಪ್ಪು. ನನ್ನ ಲೈಫ್ಗೆ ಒಂದು ಬ್ಲಾಗರ್ ಬಂದ್ಬಿಟ್ಟಿದ್ದಾರೆ ಗೈಸ್. ತುಂಬ ಕಷ್ಟ ಇದೆ ಲೈಫ್ ತುಂಬ ಈಸಿ ಇರುತ್ತೆ. ಏನು ದೇವ್ರ ದರ್ಶನ ಆಯಿತು. ಇವಾಗ ರೆಡಿಯಾಗಿ ಮತ್ತೆ ಗೆಟಪ್ ಗೈಸ್. ಇವಾಗ ನಾವು ಏನಪ್ಪ ದೇವ್ರ ದರ್ಶನ ಆದಮೇಲೆ ಡ್ರೆಸ್ ಚೇಂಜ್ ಮಾಡಿ ಇವಾಗ ಒಂದು ಫೇಮಸ್ ಹೋಟೆಲ್ಗೆ ಬಂದಿದ್ದೀವಿ. ನಮ್ಮಮ್ಮಗೆ ತುಂಬ ಇಷ್ಟ ಈ ಒಂದು ರೆಸ್ಟೋರೆಂಟ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕೇಳೋಣ ನಮ್ಮಮ್ಮಗೆ ಏನು ಇಷ್ಟ ಇಲ್ಲಿ, ಅದನ್ನು ಆರ್ಡ್ರ್ ಮಾಡ್ತಾ ಇದ್ದೀವಿ ನಾವು. ಗೈಸ್ ನೋಡಿ, ಇವಾಗ ನಾವು ಹೋಟೆಲ್ ವೈಭವ್ಗೆ ಬಂದಿದ್ದೀವಿ. ಇಲ್ಲಿ ನಾವು ವೈಟ್ ಬಿರಿಯಾನಿ ತೊಗೊಂಡು ಫ್ರೈಡೇ ಆಗಿರೋದ್ರಿಂದ ನಾನು ಚಿಕನ್ ತಿಂತಾ ಇಲ್ಲ. ನಮ್ಮ ಮನೆ ದೇವರಿಗೆ ಚಿಕನ್ ಹಾಕ್ಕೊಳ್ಳೋಣ
ಹಾಗಾಗಿ ಮಟನ್ ತೊಗೊಂಡ್ವಿ. ನಮ್ಮ ಮಮ್ಮಿ ಚಿಕನ್ ಎಲ್ಲ ಆರ್ಡ್ರ್ ಮಾಡಿದರು. ಯಶೋನು ಚಿಕನ್ ಬಿರಿಯಾನಿ ತಿಂದ್ಲು. ಹೇಗಿತ್ತು ಚಿಕನ್ ಬಿರಿಯಾನಿ? ಯಶಸ್ವಿನಿ ಅವರೇ ಅವಳು ಹಂಗೆ ಸ್ವಲ್ಪ ಹಂಗೆ ಸೈಡ್ ಮಾಡಿದ್ರೆ ಚೆನ್ನಾಗಿದೆ, ಮೈಲ್ಡಾಗಿದೆ. ನಮ್ಮ ಅಕ್ಕನ ಕೇಳೋಣ, ಹೇಗಿತ್ತಕ್ಕ? ಹೌದಾ ಅಮ್ಮ? ನೀವು? ಆಲ್ವೇಸ್ ಸೂಪರ್. ಗೈಸ್, ನಮ್ಮ ಆಂಟಿ ಸೆಲೆಕ್ಷನ್ಸ್ ಅಲ್ಲಿ ನೋಡು, ಅಲ್ಲಿ ತೋರಿಸು ನಮ್ಮ ಆಂಟಿ ಸೆಲೆಕ್ಷನ್ಸ್. ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ, ಏನೋ ಸ್ವರ್ಗ ಗೈಸ್, ಸಕ್ಕತ್ತಾಗೈತೆ. ಸೊ ನಮ್ಮ ಅದಕ್ಕೆ ಕಾಲಲ್ಲಿ ಬಿಸಿ ಇದ್ದಾರೆ. ನಮ್ಮ ತಂಗಿನ ಕೇಳೋಣ, ಹೇಗಿತ್ತು ಲಿಯಾ? ಇದು ನಮ್ಮಮ್ಮ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ನಾನು RR ಬಿರಿಯಾನಿಗೆ ಹೋಗೋಣ ಅಂದೆ. ಹಾಗಾಗಿ ಚೆನ್ನಾಗಿತ್ತು, ವರ್ತ ವೆಯ್ಟ್ ಅಂತ ಅನಿಸ್ತು. ಮೈಸೂರಿಗೆ ಬಂದಾಗ ಟ್ರೈ ಮಾಡಿ. ಹಾಂ ಹೌದು ಗೈಸ್, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ದುಡ್ಡು ಕೊಡಿ ಮಾಡಿ. ನಾವು ಹೋಮ್ ಸ್ಟೇಗೆ ಬಂದಿದ್ದೀವಿ. ಕಬಿನಿ ಹತ್ರ ಹೋಮ್ ಸ್ಟೇ ಮಾಡಿದ್ವಿ. ಸೊ ಅಲ್ಲಿಗೆ ನಾವು ಬಂದಿದ್ದೀವಿ. ಇವತ್ತು ಸಫಾರಿ ಬೇಡ ಅಂತ ಅಂದ್ಕೊಂಡ್ವಿ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು ನಾವು ಬರೋ ಅಷ್ಟರಲ್ಲಿ 3 o'clock ಸಫಾರಿ ಇದ್ದಿದ್ದು. ಬಟ್ ಇವಾಗ ಅವ್ರು ಏನಂದ್ರು ಅಂದರೆ ನಾಳೆ ವೀಕೆಂಡ್ ಆಗಿರೋದ್ರಿಂದ ಸಿಗೋದು ಕಷ್ಟ ಆಗುತ್ತೆ, ಇವತ್ತೇ ಹೋಗಿ ಬನ್ನಿ ಅಂತ ಅಂದರು. ಸೊ ಇವಾಗ 4 o'clock ಆಗಿದೆ. ಅಲ್ಲಿ ರೀಚ್ ಆಗೋಷ್ಟರಲ್ಲಿ 4:30 ಆಗುತ್ತೆ. ಅಲ್ಲಿಗೆ ಹೋದ್ಮೇಲೆ 1.5 hour ಸಫಾರಿ ಮಾಡ್ಬೋದು ಅಷ್ಟೇ. ಅಂದರೆ ಸಫಾರಿ 1.5 hour ಇರುತ್ತೆ, 6 o'clock ಕ್ಲೋಸ್ ಆಗುತ್ತೆ. ಸೊ ಏನೇನು ಆಗುತ್ತೋ 1.5 hour ಕವರ್ ಮಾಡೋಕ್ಕೆ ಅಷ್ಟು ಕವರ್ ಮಾಡ್ಕೊಂಡು ಬರ್ಬೋದು. ಅದಾದಮೇಲೆ ವಾಪಸ್ ಹೋಮ್ ಸ್ಟೇಗೆ ಬಂದು ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಗೈಸ್ ಇವಾಗ ಸಫಾರಿಗೆ ಜೀಪ್ ಹತ್ತಿದ್ದೀವಿ. ಸಫಾರಿಗೆ ಹೋಗೋಕ್ಕೆ ಟೈಮ್ ಆಗಿದೆ ಗೊತ್ತು, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ವೈಬ್ ಎಂಜಾಯ್ ಮಾಡಬೇಕು. ಹಾಗಾಗಿ ನೋಡಿ ನಮ್ಮ ಗರ್ಲ್ಸ್ ಎಲ್ಲ ಫುಲ್ಲು ರೆಡಿಯಾಗಿದ್ದಾರೆ. ಲೈಫಲ್ಲಿ ಫಸ್ಟ್ ಟೈಮ್ ನಾವು ಇಷ್ಟು ಬೇಗ ರೆಡಿಯಾಗಿರೋದು. ಏನು ಹೇಳ್ತೀರಮ್ಮ? ಹೌದೌದು, ಏನಂದರೆ ಟೈಮು ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಬೇಗ ರೆಡಿಯಾಗಿದ್ದೀವಿ. ಅಂದರೆ ಅಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿಲ್ಲ, ಸುಮ್ಮನೆ ಏನೋ ಸಿಂಪಲಾಗಿ ರೆಡಿಯಾಗಿದ್ದೀವಿ. ನೀವೇನು ಹೇಳ್ತೀರಿ ಅಕ್ಕ? ನಾನು ಹೇಳೋದು ತುಂಬ ಏನು ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇದೊಂಥರ ಏನು ಸರ್ಪ್ರೈಸ್ ಥರ ಇದೆ. ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವತ್ತು ಹೋಗ್ತೀವಿ ಅಂತ. ಇವತ್ತು ಆ್ಯಕ್ಚುಲಿ ಸಫಾರಿ ಸಿಕ್ಕಿದೆ, ಹೋಗ್ತಾ ಇದ್ದೀವಿ. ನೋಡೋಣ ಏನು ಸಿಗುತ್ತೆ, ಏನು ನೋಡ್ತೀವಿ, ಏನು ಯಾವ ಥರ ಅಂದರೆ ವೈಲ್ಡ್ ಪ್ರಾಣಿಗಳಾಗಿಲ್ಲ. ಆರನ್ ಮಾಡಿ ಕಡೆ ತಿರುಗುತ್ತೆ. ಪಿಕಾಕ್ ಆರನ್ ಮಾಡಿ ಅಣ್ಣ. ಅಯ್ಯೋ ಸಗದಾಗಿತ್ತು ಗೈಸ್. ಸಫಾರಿ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲೋಡಿ ಗೈಸ್, ವಾವ್. ನೋಡಿ ಗೈಸ್ ಅಲ್ಲಿ ಎಷ್ಟು ಚೆನ್ನಾಗಿದೆ. ಪಿಕಾಕ್ ಎಷ್ಟು ಚೆನ್ನಾಗಿ ಫೆದರ್ಸ್ ಬಿಚ್ಚಿದೆ. ಮಲ್ಕೊಂತು ಇಲ್ಲಿ ಹೋಯ್ತು ಕಣ್ರಮ್ಮ. ಫೈನಲಿ ಇವಾಗ ಸಫಾರಿ ಆಯಿತು. ಏನೇನೆಲ್ಲ ನೋಡಿದ್ವಿ ಅಂತ ಹೇಳ್ತಾರೆ. ಏನೇನು ನೋಡಿದ್ವಿ ಅಕ್ಕ? ನಾನು ಆನೆ ನೋಡಿದೆ, ಟೈಗರ್ ನೋಡಿದೆ, ಮತ್ತೆ ಪಿಕಾಕ್ ನೋಡಿದ್ವಿ, ಬಿಯರ್ ನೋಡಿದ್ವಿ, ವೆರೈಟಿ ಆಫ್ ಮಂಕಿ ನೋಡಿದ್ವಿ, ವೆರೈಟಿ ಸ್ಪೆಷಲ್ ಮಂಕಿ ಇಲ್ಲೂ ನೋಡಿದ್ವಿ, ಸ್ಪೆಷಲ್ ಮಂಕಿ ನೋಡಿದ್ವಿ. ಆಮೇಲೆ ಲಯನ್ ಅದು ಟೈಗರ್ ಕನ್ಫ್ಯೂಷನ್ ತುಂಬ ದೂರದಲ್ಲಿತ್ತು. ಟೈಗರ್ ಮೇ ಬಿ ಯಾವುದೋ ಒಂದು ಅಷ್ಟೇ ಗೈಸ್. ಇವಾಗ ನಾವು ಹೋಮ್ ಸ್ಟೇಗೆ ಹೋಗ್ತೀವಿ. ಒಂದು ಕಾಫಿ ಕುಡಿದು ಚೆನ್ನಾಗಿತ್ತು. ಬಟ್ ಇನ್ನು ಮಾನ್ಸೂನ್ ಟೈಮಲ್ಲೆಲ್ಲ ಬಂದರೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ಅನಿಮಲ್ಸ್ನ ನೋಡ್ಬೋದು ಅಂತ ಅನಿಸುತ್ತೆ. ಇವಾಗ ನನ್ನ ಇದು ನೆಕ್ಸ್ಟ್ ಔಟ್ಫಿಟ್. ಇವತ್ತು ಲಾಸ್ಟ್ ಡೇ. ಕಬಿನಿ ಬ್ಯಾಕ್ ವಾಟರ್ ಮುಗಿಸ್ಕೊಂಡು ನಮ್ಮಮ್ಮ ಅವ್ರ ಊರಿಗೆ ಹೋಗ್ತಾರೆ, ನಾನು ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೇಕು ಅದು ಹೆಂಗಾಗುತ್ತೆ ಅಂತ ಹೇಳಿ. ಇವಾಗ ಬ್ರೇಕ್ಫಾಸ್ಟ್ ತಿಂದು ಚೆಕ್ಔಟ್ ಆಗಬೇಕು ನಾವು. ಸೊ ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋಗೋಣ ಬನ್ನಿ.
ಈಗ ತಿಂಡಿ ಇವಾಗ ತಿಂತಾ ಇದ್ದೀವಿ, ರವೆ ಇಡ್ಲಿ, ಚಟ್ನಿ ಆ್ಯಂಡ್ ಚಿತ್ರಾನ್ನ. ಇವಾಗ ನೋಡಿ ಎಲ್ಲ ನಮ್ಮ ಅತ್ತಿಗೆ, ನಮ್ಮ ತಂಗಿ ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಹಾಕ್ಕೊಂಡಿದ್ದಾರೆ. ಇವಾಗ ತಿಂಡಿ ತಿಂದು ಕಬಿನಿ ಬ್ಯಾಕ್ ವಾಟರ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ. ಈ ಗೈಸ್ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಕಲರ್ಫುಲ್ಲಾಗಿ ಅಂತ ಹೇಳಿ. ಹೌದು, ನಮ್ಮ ನೋಡಿ ವೈಟ್ ಆ್ಯಂಡ್ ವೈಟ್, ಅಕ್ಕ ಪಿಂಕಿ, ಲಿಯಾ ರೆಡ್ಡು, ನಮ್ಮ ಖುಷಿ ಬ್ಲ್ಯಾಕು ಮತ್ತು ಡೆನಿಮ್ಸ್ ಕಾರ್ಡ್ ಹಾಕ್ಕೊಂಡಿದ್ದಾಳೆ. ಆ್ಯಂಡ್ ನನ್ನ ಫ್ರೆಂಡು ಫಾರ್ಮಲ್ ವೇರ್ ಹಾಕ್ಕೊಂಡಿದ್ದಾಳೆ. ಆಮೇಲೆ ನಾನು ಕಾರ್ಸೆಟ್ ಫ್ರಾಕ್ ಹಾಕ್ಕೊಂಡಿದ್ದೀನಿ. ಜಂಗಲ್ ಲಾಡ್ಜ್ ಆ್ಯಂಡ್ ರೆಸಾರ್ಟ್ಗೆ ಬಂದಿದ್ದೀವಿ. ಇದು ಹೋಗೋಕ್ಕೆ, ಬೋಟಿಂಗ್ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತಂತ ಇಲ್ಲಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಫಾರೆಸ್ಟ್ ವೈಬ್ಸ್ ಇದೆ ಇಲ್ಲಿ. ನಮಗೆ ವೀಕೆಂಡ್ ಆಗಿರೋದ್ರಿಂದ ರೆಸಾರ್ಟ್ ಸಿಗಲಿಲ್ಲ, ಎಲ್ಲ ಫುಲ್ ಬುಕ್ ಆಗಿತ್ತು. ನೆಕ್ಸ್ಟ್ ಟೈಮ್ ವೀಕ್ ಡೇಯಲ್ಲಿ ಹೋದರೆ ನಮ್ಗೆ ಸಿಗುತ್ತೆ ರೆಸಾರ್ಟ್ಸು. ವೀಕೆಂಡ್ ತುಂಬ ಕಷ್ಟ. ಗೈಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಕಬಿನಿ ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ ನಾವು. ತುಂಬ ಚೆನ್ನಾಗಿದೆ. ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಫಾರ್ ಬೋಟಿಂಗ್ ಗೈಸ್. ಬನ್ನಿ ಹೋಗೋಣ, ಬೋಟಿಂಗ್ ಹೆಂಗಿರುತ್ತೆ ನೋಡಿ. ಇಲ್ಲಿ ನಮ್ಮ ಮಮ್ಮಿ ಹೋಗ್ತಾ ಇದ್ದಾರೆ. ಒಂದು ರೀಲ್ ಮಾಡೋಕ್ಕೆ ನನ್ನ ತಂಗಿ ಎಷ್ಟು ಇದು ಮಾಡ್ತಾಳೆ ಗೊತ್ತಾ, ತುಂಬ ಪ್ರಿಸೈಸ್ಡ್ ಅವಳು. ನನ್ನ ಚಾರ್ಜೇ ಹೋಗ್ಬಿಟ್ಟಿದೆ ಗೈಸ್. ಅವರು ಜಾಸ್ತಿ ಟೇಕ್ ತಗೊಂಡ್ರು. ಇಲ್ಲ ಹಚ್ತಾ ಇದ್ದಾರೆ. ಮುಂದೆ ಬೇಡವಾ? ಓಕೆ ಗೈಸ್ ಎಷ್ಟು ಚೆನ್ನಾಗಿದೆ ಬೋಟಿಂಗ್ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಬೋಟಿಂಗ್ ಗೈಸ್. ನೋಡಿ ಇವಾಗ ಆಲ್ಮೋಸ್ಟ್ ಕಬಿನಿ ರಿವರ್ ಬೋಟಿಂಗ್ ಆಗಿದೆ. ಅಣ್ಣ ನಮಗೆ ಬೋಟ್ ಓಡ್ಸೋಕ್ಕೆ ಕೊಟ್ಟರು. ಸೊ ಓಡಿಸಿದ್ವಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಣ್ಣ. ಸೊ ಅವರು ತುಂಬ ಸ್ವೀಟ್, ನೋಡಿ ಎಷ್ಟು ಹೆಲ್ಪಿಂಗ್ ಇದೆ. ನೋಡ್ಕೊಂಡ್ರು ನಮ್ಮನ್ನ ಎಲ್ಲರೂ ಪ್ರತಿಯೊಬ್ಬರು ಬೋಟಿಂಗ್ ಓಡ್ತಿದ್ವಿ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಬೋಟ್ ಓಡ್ತಿದ್ವಿ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫೋಟೋ ತಗೊಂಡ್ವಿ, ವಿಡಿಯೋ ತಗೊಂಡ್ವಿ. ಇನ್ನೂ ರೆಸಾರ್ಟ್ ಸಿಕ್ಕಿದ್ರೆ ನಮ್ಗೆ ಇನ್ನೂ ಖುಷಿ ಆಗಿರೋದು. ಬಟ್ ವೀಕೆಂಡ್ ಆಗಿರೋದ್ರಿಂದ ಸಿಗಲಿಲ್ಲ. ನೆಕ್ಸ್ಟ್ ಪಕ್ಕ ರೆಸಾರ್ಟ್ ಫುಲ್ ಬ್ಲಾಗ್ ಮಾಡ್ತೀವಿ. ನೋಡೋಣ ನೆಕ್ಸ್ಟ್ ಯಾವಾಗ ಬರೋಕ್ಕಾಗುತ್ತೆ ಅಂತ. ನನ್ನ ಕಾಲೇಜ್ ರಜಾ ಇತ್ತು, ಹೋಗಲೇಬೇಕು ಅಂತ ಹಿಂಸೆ ಮಾಡಿದೆ. ಹಾಗಾಗಿ ನಾವು ಕರ್ಕೊಂಡ್ಬಂದೆ ನಾನು. ಸೊ ಎಲ್ರಿಗೂ ಹೇಗಿತ್ತು ಬೋಟಿಂಗ್ ನೋಡಿ. ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಗೈಸ್. ಅಣ್ಣ ಈ ಬರ್ಡ್ಸ್ ಬಗ್ಗೆ ಹೇಳ್ತಾರೆ, ಹೇಳಿ ಅಣ್ಣ. ಕಾರ್ಮೊರೆಂಟ್ ಇದೆಯಲ್ಲ, ಒಂದು 8 to 10 ಕಿಲೋಮೀಟರ್ ನೀರು ಒಳಗಡೆ ಹೋಗಿ ಅಲ್ಲಿಂದ ಫಿಶ್ ಹಿಡ್ಕೊಂಡು ಬರುತ್ತೆ, ಅಷ್ಟು ಡೈವ್ ಮಾಡುತ್ತೆ. ಓ ನೋಡಿ ಗೈಸ್, ಬರ್ಡ್ ಸ್ಪೆಷಾಲಿಟಿ. ಚೈನಾದಲ್ಲೆಲ್ಲ ಇದೇ ಬರ್ಡ್ಸ್ನ ಬಿಡ್ತಾರಂತೆ ಫಿಶಿಂಗ್ ಮಾಡೋಕ್ಕೆ. ಅಮೇಝಿಂಗ್ ಅಲ್ವಾ ಗೈಸ್? ಇದಾಗಿತ್ತು ನಮ್ಮ ಕಬಿನಿ ಟ್ರಿಪ್. ಅಷ್ಟೇ ಒಂದೇ ದಿನ ನಾವು ಪ್ಲ್ಯಾನ್ ಮಾಡಿದ್ದು. ಬೆಳಗ್ಗೆ ಚಾಮುಂಡೇಶ್ವರಿ ಬೆಟ್ಟ, ಆಮೇಲೆ ಸಂಜೆ ಸಫಾರಿ, ನೆಕ್ಸ್ಟ್ ಡೇ ಬ್ಯಾಕ್ ವಾಟರ್ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಹಂಗೆ ಎಕ್ಸಿಕ್ಯೂಟ್ ಕೂಡ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೊಂದು ವ್ಲಾಗ್ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.